ಹರಿ ಓಂ. ನಿರ್ವಾಣ ಷಟ್ಕ 2ನೇ ಶ್ಲೋಕ. ನ ಚ ಪ್ರಾಣ ಸಂಜ್ಞೋ ನ ವೈ ಪಂಚವಾಯು ನ ವಾ ಸಪ್ತಧಾತುರ್ನ ವಾ ಪಂಚಕೋಶಃ ನ ವಾಕ್ಪಾಣಿಪಾದೌ ನ ಚೋಪಸ್ಥಪಾಯುಃ ಚಿದಾನಂದರೂಪ ಶಿವೋಹಂ ಶಿವೋಹಂ ಚಿದಾನಂದರೂಪ ಶಿವೋಹಂ ಶಿವೋಹಂ. ನಾನು ಪ್ರಾಣ ಅಲ್ಲ ಅಂತ ಹೇಳ್ತಾ ಇದ್ದಾರೆ. 24 ಗಂಟೆ ಈ ಶರೀರ ಅಮಂಗಳವಾಗಿ ಆಗಲ್ಲ ಆ ಪ್ರಾಣ ಇದ್ದರೆ. ಅಂಥದ್ದು ಆ ಪ್ರಾಣನೂ ನಾನಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂದರೆ ಪ್ರಾಣ ಇದ್ರೇ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ. ಈ ಶರೀರ ಮಂಗಳವಾಗಿ ಇದು ಇಲ್ಲದೇ ಇದ್ದರೂ ನಾನು ಇದ್ದೀನಿ ಅಂತ ಅರ್ಥ ಆಗಬೇಕು ಅಂದರೆ ಏನು ಅಂದರೆ, ಈ ಪ್ರಾಣವಾಯುವನ್ನು ಏನು ಮಾಡ್ತಾರಪ್ಪ ಅಂದರೆ ಮಹಾತ್ಮರು ವೀರಬ್ರಹ್ಮೇಂದ್ರ ಸ್ವಾಮಿಗಳು, ರಾಮಲಿಂಗೇಶ್ವರ ಸ್ವಾಮಿಗಳು ಸಜೀವ ಸಮಾಧಿ ಮಾಡಿಕೊಂಡಿದ್ದಾರೆ. ಅವರೆಲ್ಲನೂ ಪ್ರಾಣ ಇದ್ರೂ ಅವ್ರು ಸಮಾಧಿನಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ. ಅವ್ರಿಗೆ ಏನಾಗಿದೆಯಪ್ಪ ಅಂದರೆ ಪ್ರಾಣ ಮನಸ್ಸು ಎರಡೂ ಆ ಭಗವಂತನಲ್ಲಿ ಲಯ ಆಗಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಇಲ್ಲಿ ಶಂಕರ ಭಗವತ್ಪಾದಾಚಾರ್ಯರು, ಪ್ರಾಣವಾಯು ನಾನಾಗಿದ್ದೀನಿ ಅಂತ ನೀವು ತಿಳ್ಕೊಂಡಿದ್ದೀಯಾ, ಪ್ರಾಣ ಇಲ್ಲದೇ ಇದ್ರೂ ನೀನು ಬದುಕಬಹುದು. ನೋಡಿ, ಚಾಂಗದೇವರು ಅಂತ ನಮ್ಮ ಭಕ್ತ ವಿಜಯದಲ್ಲಿ ಬರುತ್ತೆ. ಅವರು 600 ಸಂವತ್ಸರ ತಪಸ್ಸು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವನು ಬದುಕಿದ್ದಾನೆ ಅಂತ ಹೇಳ್ತಾರೆ. ಯಾಕೆಂದರೆ ಅವರು ಏನಾಗಿದೆಯಪ್ಪ ಅಂದರೆ ಪ್ರಾಣದೇವರನ್ನು ಭಗವಂತನಲ್ಲಿ ಲಯ ಮಾಡಿದ್ದಾರೆ ಅಂತ ನಮ್ಗೆ ಹೇಳ್ತಾರೆ. ಅದೇ ಥರ ವೀರಬ್ರಹ್ಮೇಂದ್ರ ಸ್ವಾಮಿಯವರು, ರಾಮಲಿಂಗೇಶ್ವರ ಸ್ವಾಮಿಯವರು ಇವರೆಲ್ಲನೂ ಏನು ಮಾಡಿದ್ದಾರಪ್ಪ ಅಂದರೆ ಪ್ರಾಣವನ್ನು ಭಗವಂತನಲ್ಲಿ ಲಯ ಮಾಡಿದ್ರೂ ಈ ಶರೀರ ಏನಾಗುತ್ತಪ್ಪ ಅಂದರೆ ಇದು ಚೇಂಜ್ ಆಗೋದಿಲ್ಲ, ಪರಿಣಾಮ ಆಗೋದಿಲ್ಲ, ಹಂಗೆ ಇರುತ್ತೆ. ಇವಾಗ ನಾನು 40 ವರ್ಷ ಕೂತ್ಕೊಂಡಿದ್ರೆ ನಾನು ಎಷ್ಟು ವರ್ಷ ಸಮಾಧಿ ಸ್ಥಿತಿನಲ್ಲಿದ್ದು ಆಮೇಲೆ ಎದ್ರೂ ಅದೇ 40 ವರ್ಷನೇ ಇರುತ್ತೆ. ಅದು ಈ ಪ್ರಾಣ ಏನಾಗುತ್ತೆ, ಈ 21,600 ಸಲ ಈ ಹಂಸ ಅನ್ನೋದು ಆಡ್ತಾ ಇರುತ್ತೆ. ಈ ಶ್ವಾಸ ಉಚ್ಛ್ವಾಸ ನಿಶ್ವಾಸ ಆಗ್ತಾ ಇದೆ. ಆವಾಗ ಏನಾಗುತ್ತೆಪ್ಪ ಅಂದರೆ ಒಂದು ದಿವಸ ಶರೀರ ಆಯುಷ್ಯು ಹೊರಟೋಗುತ್ತೆ. ಇದು ಆಗದೇ ಇದ್ದರೆ ಏನಾಗಬೇಕಪ್ಪ ಅಂದರೆ, ಇದು ನಮಗೆ ಹೇಳ್ತಾರೆ ಈ ಪ್ರಾಣನೂ ನೀನಲ್ಲ, ಈ ಪ್ರಾಣವನ್ನು ಭಗವಂತನಲ್ಲಿ ಅರ್ಪಣೆ ಮಾಡಬಹುದು ಅಂತ ನಮಗೆ ಈ ವಿಷಯದಲ್ಲಿ ಗೊತ್ತಾಗ್ತಾ ಇದೆ. ನಚ ಪ್ರಾಣ ಸಂಜ್ಞೋ ನವೈ ಪಂಚವಾಯು. ಈ ಪಂಚವಾಯುಗಳಾಗಿ ನಾವಿಗೆ ಉಪವಾಯುವಾಗಿ 2-3 ಸಲ ನಾವು ಹೇಳ್ಕೊಂಡಿದ್ದೀವಿ. ಈ ಶರೀರವನ್ನು ಕಾಪಾಡ್ತಾ ಇದೆ, ರಕ್ಷಣೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಏನಪ್ಪ ಅಂದರೆ ವ್ಯಾನ, ಉದಾನ, ಸಮಾನ, ಪ್ರಾಣ, ಅಪಾನ, ನಾಗ, ಕೂರ್ಮ, ಕೃಕರ, ದೇವದತ್ತ, ಧನುಂಜಯ. ಇದು ಈ ಪ್ರಾಣವಾಯು 10 ರೂಪದಿಂದ ಈ ಶರೀರದಲ್ಲಿರೋ ದೋಷಗಳನ್ನೇ ಎಲ್ಲನೂ ಏನಾಗುತ್ತೆ ಅಂದರೆ ಹೊರಗೆ ಹಾಕ್ತಾ ಇದೆ. ಅದಕ್ಕೋಸ್ಕರ ಈ ಪ್ರಾಣವಾಯುವೂ ನಾನಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಪ್ರಾಣ ಏನಾಗುತ್ತೆಪ್ಪ ಅಂದರೆ ಭಗವಂತನಲ್ಲಿ ಲಯವಾದರೆ ಏನಾಗುತ್ತೆಪ್ಪ ಅಂದರೆ ಇದ್ರ ಕೆಲಸಗಳು ಇರೋದಿಲ್ಲ. ಅದಕ್ಕೋಸ್ಕರ ನಚ ಪ್ರಾಣ ಸಂಜ್ಞೋ ನವೈ ಪಂಚವಾಯು. ಈ ವ್ಯಾನ, ಉದಾನ, ಸಮಾನ, ಪ್ರಾಣ ನಾನಲ್ಲ, ಈ ಉಸಿರೂ ನಾನಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಏನು ಹೇಳಿದ್ದಾರಪ್ಪ ಅಂದರೆ ನವ ಸಪ್ತ ಧಾತುರ್ ನವ ಪಂಚಕೋಶಃ ಅಂತ ಹೇಳ್ತಾರೆ. ಸಪ್ತ ಧಾತುಗಳು ನಾನಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ಸಪ್ತ ಧಾತುಗಳು ಅಂದರೆ ನಾವು ತಿಳ್ಕೊಬೋದು. ತ್ವಂಸ ರುಧಿರ ಮೇಧೋ ಮಜ್ಜ ಸ್ಥಿ ಸ್ನಾಯುವುಲ, ಈ 7ಕ್ಕೆ ಏನು ಹೇಳ್ತಾರೆ ಸಪ್ತ ಧಾತುಗಳು ಅಂತ ಹೇಳ್ತಾರೆ. ಯಾವುದಪ್ಪ ಅಂದರೆ ತ್ವಕ್ ಅಂದರೆ ಚರ್ಮ ಅಂತ ಹೇಳ್ತೀವಿ, ರುಧಿರ ಅಂದರೆ ನಮಗೇನು ಹೇಳ್ತಾರೆ ರಕ್ತ ಅಂತ ಹೇಳ್ತೀವಿ, ಈ ಮಾಂಸ ಅಂತಾನೆ ತ್ವಕ್ ಅಂದರೆ ಚರ್ಮ ಮಾಂಸ ಅಂತೀವಿ, ಮೇಧಸ್ಸು ಅಂದರೆ ಮೆದುಳು ಅಂತ, ಮಜ್ಜ ಅಂದರೆ ಏನಪ್ಪ ಮೂಳೆಯಲ್ಲಿರೋ ಏನು ಒಂದು ರಸ, ಅಸ್ಥಿ ಅಂದರೆ ಮೂಳೆ ಅಂತ, ಸ್ನಾಯುವು ಅಂದರೆ ನರಗಳು. ಇದು 7 ಸಪ್ತ ಧಾತುಗಳು ಅಂತ ಹೇಳ್ತಾರೆ. ಏನಪ್ಪ ಅಂದರೆ ಮಾಂಸ, ರಕ್ತ, ಮೆದುಳು, ಇದು ಅಸ್ಥಿ ಅಂದರೆ ಇದು ಮೂಳೆ, ನರಗಳು ಇವೆಲ್ಲನೂ ನಾನಲ್ಲ ಅಂತ ಹೇಳ್ತಾ ಇದ್ದಾರೆ. 7 ಧಾತುಗಳು ನಾನಲ್ಲ ಅಂತ ಹೇಳ್ತಾ ಇದ್ದಾರೆ. ನ ಸಪ್ತ ಧಾತುರ್ ನವಾ ಪಂಚಕೋಶಃ ಅಂತ ಹೇಳ್ತಾರೆ. ನವಾ ಸಪ್ತ ಧಾತುರ್ ನವಾ ಪಂಚಕೋಶಃ. ನಚ ಪ್ರಾಣ ಸಂಜ್ಞೋ ನವೈ ಪಂಚವಾಯು ಅಂತ ಅರ್ಥ ಆಯಿತು. ದಶವಾಯುಗಳು ನಾನಲ್ಲ, ಪ್ರಾಣ ಈ ಶ್ವಾಸ ಅನ್ನೋ ಪ್ರಾಣನೂ ನಾನಲ್ಲ ಅಂತ ಹೇಳ್ತಾರೆ, ಉಸಿರೂ ನಾನಲ್ಲ ಅಂತ. ಆಮೇಲೆ ಏನು ಹೇಳಿದ್ದಾರೆ ಸಪ್ತ ಧಾತುಗಳು ನಾನಲ್ಲ ಅಂತ. ಇನ್ನೇನು ಹೇಳಿದ್ದಾರಪ್ಪ ಪಂಚಕೋಶಗಳು ಅಂತ ಹೇಳಿದ್ದಾರೆ. ಇದನ್ನು ಒಂದು ಮಾತಿನಲ್ಲಿ ತಿಳ್ಕೊಳ್ಳೋಣ ನಾವು. ಯಾವುದು ಪಂಚಕೋಶ ಅಂದರೆ ನಮಗೆಲ್ಲ ಗೊತ್ತೇ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಅನ್ನಮಯ,
ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಇದು ಪಂಚಕೋಶಗಳು ಅಂತ ಹೇಳ್ತಾರೆ. ಈ ಪಂಚಕೋಶಗಳು, ಕೋಶ ಅಂದರೆ ಏನಪ್ಪ ಅಂದರೆ ಒಂದು ಬ್ಯಾಗ್ ಥರ, ಒಂದು ಸಂಚಿ ಅಂತ ಹೇಳ್ತೀವಿ, ಒಂದು ಬ್ಯಾಗ್ ಅಂತ ಹೇಳ್ತೀವಿ. ಇದು ಒಂದರಲ್ಲಿ ಒಂದಿದೆ. ಈ ಶರೀರ ಏನಪ್ಪ ಅಂದರೆ ಅನ್ನಮಯ ಕೋಶ ಅಂತ ಹೇಳ್ತೀವಿ, ಇದಕ್ಕೆ ಪ್ರಾಣಮಯ ಕೋಶ ಅಂತ ಹೇಳ್ತೀವಿ. ಮನಸ್ಸು ಅನ್ನೋದಕ್ಕೆ ಮನೋಮಯ ಕೋಶ ಅಂತ ಹೇಳ್ತೀವಿ. ಬುದ್ಧಿಗೆ ವಿಜ್ಞಾನಮಯ ಕೋಶ ಅಂತ ಹೇಳ್ತೀವಿ. ಇನ್ನು ಆನಂದಮಯ ಕೋಶ ಅಂದರೆ ಚೆನ್ನಾಗಿ ನಿದ್ದೆ ಬಂದರೆ ಆನಂದವಾಗಿರ್ತೀವಲ್ಲ, ಅದೇ ಆ ನಿದ್ದೆ ಸುಷುಪ್ತಿಗೆ ಆನಂದಮಯ ಕೋಶ ಅಂತ ಹೇಳ್ತೀವಿ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಹೇಳ್ತೀವಿ. ನಾವು ಯಾವುದೋ ಒಂದು ಬ್ಯಾಗಲ್ಲಿ ನಾವು ಇರ್ತೀವಿ, ಆ ಸಂಚಿ ಅಂತ ಹೇಳ್ತೀವಲ್ಲ, ಒಂದು ಅದರಲ್ಲಿ ನಾವು ಮುಳುಗಿರ್ತೀವಿ. ಅಂದರೆ ಅನ್ನಮಯ ಕೋಶದಲ್ಲಾದರೂ ಕೆಲಸ ಮಾಡ್ಕೊತಾ ಇರ್ತೀವಿ, ವಿಜ್ಞಾನಮಯ ಕೋಶ ಅಂದರೆ ಬುದ್ಧಿನಿಂದ ಕೆಲಸ ಮಾಡ್ತಾ ಇರ್ತೀವಿ, ಪ್ರಾಣಮಯ ಕೋಶ ಅಂದರೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ, ಮನೋಮಯ ಕೋಶ ಅಂದರೆ ಸಂಕಲ್ಪ ವಿಕಲ್ಪ ಮಾಡ್ಕೊಳ್ತಾ ಇರ್ತೀವಿ, ಆನಂದಮಯ ಕೋಶ ಅಂದರೆ ನಿದ್ದೆ ಮಾಡ್ತಾ ಇರ್ತೀವಿ. ಇದು ತುಂಬ ಆಳವಾದ ವಿಚಾರ. ಇದು ಸ್ವಲ್ಪ ದಿವಸ ಆದಮೇಲೆ ಕೇಳೋಣ. ಈ ಪಂಚಕೋಶಗಳು ನಾನಲ್ಲ ಅಂತ ಹೇಳ್ತಾ ಇದ್ದಾರೆ. ನವೈ ಪಂಚಕೋಶ ನವಾಕ್ಪಾಣಿ ಪಾದವು. ಈ ಪಂಚಕೋಶಗಳು ಅಂದರೆ ನಾನಲ್ಲ ಅಂತ. ಇನ್ನೊಂದು ಹೇಳಿದ್ದಾರೆ, ನವಾಕ್ಪಾಣಿ ಪಾದವು ನಚೋಪಸ್ಥ ಪಾಯುಹು ಅಂತ. ವಾಕು, ಪಾಣಿ, ಪಾದ, ಗುಹ್ಯ, ಇನ್ನೊಂದು ಏನಂತ ಏನು ಹೇಳಿದ್ದೀವಿ, ಉಪಸ್ಥ ಅಂತ ಹೇಳ್ತೀವಿ. ಅಂದರೆ ಏನಪ್ಪ ಅಂದರೆ ವಾಕು ಅಂದರೆ ಬಾಯಿ ಅಂತ ಹೇಳ್ತೀವಿ, ಪಾಣಿ ಅಂದರೆ ಕೈ ಅಂತ, ಪಾದ ಅಂದರೆ ಕಾಲು ಅಂತ ಹೇಳ್ತೀವಿ. ಇನ್ನು ಎರಡೂ ಮರ್ಮಾವಯವಗಳಿಗೆ ಅದೇ ಗುಹ್ಯ, ಉಪಸ್ಥ ಅಂತ ಹೇಳ್ತಾರೆ. ಇದು ನಾನಿಲ್ಲ ಅಂತ ಹೇಳ್ತಾರೆ. ಇದು ಕರ್ಮೇಂದ್ರಿಯ ಅಂತ ಹೇಳ್ತೀವಿ. ಇದಕ್ಕೆಲ್ಲ ಸೇರಿ ಏನು ಹೇಳ್ತೀವಿ, ಕರ್ಮೇಂದ್ರಿಯ ಅಂತ ಹೇಳ್ತೀವಿ. ಇದು ಕೆಲಸ ಮಾಡುತ್ತೆ, ತಿಳ್ಕೊಳ್ಳೋ ಶಕ್ತಿ ಇಲ್ಲ. ಜ್ಞಾನೇಂದ್ರಿಯಗಳೆಲ್ಲ ಏನು ಮಾಡುತ್ತೆ, ತಿಳ್ಕೊಳ್ಳೋ ಶಕ್ತಿ ಇದೆ, ಅದಕ್ಕೆ ಜ್ಞಾನೇಂದ್ರಿಯ ಅಂತ. ತಿಳ್ಕೊಳ್ಳೋ ಶಕ್ತಿ ಇರೋದಕ್ಕೆ ಜ್ಞಾನೇಂದ್ರಿಯ ಅಂತೀವಿ. ಈ ವಾಕು, ಪಾಣಿ, ಪಾದ, ಗುಹ್ಯ, ಉಪಸ್ಥ ಇದೆಯಲ್ಲ, ಇದೆಲ್ಲಕ್ಕೆ ಕರ್ಮ, ಕೆಲಸ ಮಾಡುತ್ತೆ, ತಿಳ್ಕೊಳ್ಳೋ ಶಕ್ತಿ ಇಲ್ಲ, ಅದಕ್ಕೆ ಇದು ಕರ್ಮೇಂದ್ರಿಯ ಅಂತ ಹೇಳ್ತೀವಿ. ಇದೆಲ್ಲ ನಾನಲ್ಲ ಅಂತ ಹೇಳ್ತಾ ಇದ್ದಾರೆ. ನಚೋಪಸ್ಥ ಪಾಯುಹು, ಇದೆಲ್ಲನೂ ನಾನಲ್ಲ ಅಂತ ಹೇಳ್ತಾರೆ. ಈ ಜ್ಞಾನೇಂದ್ರಿಯ ಹೇಳಿದರೆ ಈ ಕರ್ಮೇಂದ್ರಿಯಗಳೆಲ್ಲನೂ ಕೆಲಸ ಮಾಡುತ್ತೆ ಅಂತ. ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನಾನು ಯಾರು ಅಂದರೆ ಚಿತ್, ಆನಂದ, ಸರ್ವವ್ಯಾಪಕನಾದ ಆ ಶಿವ, ಆ ಮಂಗಳ ಸ್ವರೂಪನಾದ, ಶುಭ ಸ್ವರೂಪನಾದ, ಕ್ಷೇಮವನ್ನು ಉಂಟು ಮಾಡುವ ಅಹಂ ನಾನಾಗಿದ್ದೀನಿ ಅಂತ ಹೇಳ್ತಾರೆ. ನಾನು ಮೊದಲು ಶರೀರ ಅಂತ ತಿಳ್ಕೊಂಡಿದ್ದೆ, ಇವಾಗ ನಾನು ಯಾರಪ್ಪ ಅಂದರೆ ಜ್ಞಾನೇಂದ್ರಿಯ ಅಲ್ಲ, ಕರ್ಮೇಂದ್ರಿಯ ಅಲ್ಲ, ಪಂಚಕೋಶಗಳಲ್ಲ, ಪ್ರಾಣಾದಿ ವಾಯುಗಳೆಲ್ಲ, ಪಂಚಭೂತಗಳಲ್ಲ, ಅಂತರೇಂದ್ರಿಯಗಳೆಲ್ಲ ಯಾವುದೂ ಅಲ್ಲ. ನಾನು ಯಾರಾಗಿದ್ದೀನಿ ಅಂದರೆ 2 ಶ್ಲೋಕದಲ್ಲಿ ನಮ್ಗೆ ಅರ್ಥ ಆಗಬೇಕು ಅಂದರೆ ಇದೆಲ್ಲ ನನ್ನದು, ನಾನು ಬೇರೆ. ಆ ನಾನು ಅನ್ನೋರು ಯಾರಪ್ಪ ಅಂದರೆ ಚಿದಾನಂದ, ಸಚ್ಚಿದಾನಂದ. ಆತ ಶಿವ. ಶಿವ 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 ಅಂದರೆ ಮಂಗಳ ಸ್ವರೂಪ, ಕ್ಷೇಮ ಸ್ವರೂಪ, ಶುಭ ಸ್ವರೂಪ ಅಂತ ಹೇಳ್ತೀವ, ಅದು ನಾನಾಗಿದ್ದೀನಿ ಅಂತ ನಮಗೆ ಅರ್ಥ ಆಗ್ತಾ ಇದೆ. ಇನ್ನು 3ನೇ ಶ್ಲೋಕಗಳಿಗೆ ಹೋಗೋಣ. ನಮೇ ದ್ವೇಷ ರಾಗೌ ನಮೇ ಲೋಭ ಮೋಹೌ ಮದೋ ನೈವ ಮೇ ನೈವ ಮಾಶ್ಚರ್ಯ ಭಾವಃ ನ ಧರ್ಮೋ ನ ಚಾರ್ಥೋ ನ ಕಾಮೋ ನ ಮೋಕ್ಷಃ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನ ಮೇ ದ್ವೇಷ ರಾಗೌ ನ ಮೇ ಲೋಭ ಮೋಹೌ ಮದೋ ನೈವ ಮೇ ನೈವ ಮಾಶ್ಚರ್ಯ ಭಾವಃ ನ ಧರ್ಮೋ ನ ಚಾರ್ಥೋ ನ ಕಾಮೋ ನ ಮೋಕ್ಷಃ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಇದರಲ್ಲಿ ಏನು ಹೇಳ್ತಾ ಇರಪ್ಪ ಅಂದರೆ ನಾನು ದ್ವೇಷನೂ ಅಲ್ಲ, ರಾಗನೂ ಅಲ್ಲ. ಪ್ರಪಂಚದಲ್ಲಿ ಇರೋದೇನಪ್ಪ ಅಂದರೆ ರಾಗದ್ವೇಷಗಳು ಅಂತ ಹೇಳ್ತೀವಿ. ಇದು ನನಗೆ ಇಷ್ಟ, ಅದ್ರ ಮೇಲೆ ಅನುರಾಗ ಇದೆ, ಅದು ಬೇಕು ಅಂತ ಅನಿಸುತ್ತೆ, ರಾಗ ಅಂತ ಹೇಳ್ತೀವಿ. ನನಗಿದು ಇಷ್ಟ ಇಲ್ಲ, ಅದ್ರ ಮೇಲೆ ದ್ವೇಷ. ರಾಗ ದ್ವೇಷ ಪ್ರಪಂಚದಲ್ಲಿ ಎಲ್ಲ ಇರೋದು ಎರಡೇ, ಇವರಂದರೆ ಇಷ್ಟ, ಅವರಂದರೆ ಇಷ್ಟ ಇಲ್ಲ, ಇದು ಬೇಕು, ಅದು ಬೇಡ ಅಂತ. ಈ ರಾಗದ್ವೇಷಗಳು ನಾನಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರಾಗದ್ವೇಷಗಳು ಯಾಕೆ ಬರುತ್ತೆ ಅಂದರೆ ನಮ್ಮ ಮನಸ್ಸಲ್ಲಿ ಯಾವಾಗ ಅಂತಃಕರಣ ಅನ್ನೋ ಮನಸ್ಸಲ್ಲಿ ಒಳಗಡೆ ಇರೋ ಇನ್ಸ್ಟ್ರೂಮೆಂಟ್ನಲ್ಲಿ ಯಾವಾಗ ನಿಮಗೆ ಏನಿರುತ್ತಪ್ಪ ಅಂದರೆ ಈ ರಾಗದ್ವೇಷಗಳನ್ನೇ ಸಂಕಲ್ಪಗಳು ಯಾವಾಗ ಇರುತ್ತೋ ಆವಾಗ ಇದು ಒಳ್ಳೆಯದು, ಇದು ಕೆಟ್ಟದ್ದು ಅನಿಸ್ತಾ ಇದೆ. ಆವಾಗ ನಾನು ಯಾರಾಗಬೇಕು ಅಂದರೆ ನಾವು ಚಿದಾನಂದ ಸ್ವರೂಪನಾದರೆ ರಾಗನೂ ಇಲ್ಲ, ಇದು ದ್ವೇಷನೂ ಇಲ್ಲ. ಯಾಕೆ ರಾಗದ್ವೇಷಗಳು ಹೋಗುತ್ತೆ ಅಂದರೆ ಎಲ್ಲರಲ್ಲಿ ಇರೋದು ಒಂದೇ ಚೈತನ್ಯ ಅನ್ನೋ ಸ್ಥಿತಿಗೆ ಹೋಗ್ತಾನೆ.
ಅದಕ್ಕೆ ನಾವು ಯಾವಾಗ ಸಾಧನೆ ದ್ವಾರ ಸಂಪಾದನೆ ಮಾಡ್ತೀವೋ ಆ ಸ್ಥಿತಿಗೆ ಹೋಗ್ತೀವಿ. ಅದಕ್ಕೋಸ್ಕರ ನಾವು ಏನು ಮಾಡಬೇಕಪ್ಪ ಅಂದರೆ, ರಾಗದ್ವೇಷ ಇರೋದು ಎಲ್ಲೇ ಇರೋದೆ ಅಂದರೆ ಇದು ಹೊರಗಿಲ್ಲ, ಒಳಗಡೆ ಇದೆ. ಎಲ್ಲಿದೆಯಪ್ಪ ಅಂದರೆ ಮನಸ್ಸಲ್ಲಿದೆ. ರಾಗದ್ವೇಷಗಳು, ಕಾಮಕ್ರೋಧಗಳು, ಅಜ್ಞಾನ, ಅವಿದ್ಯೆ, ಅಹಂಕಾರ ಇದೆಲ್ಲ ಎಲ್ಲಿದೆಯಪ್ಪ ಅಂದರೆ ನಾನು ಅನ್ನೋದು ಇದೆಲ್ಲ ಇರೋದು ಒಳಗಡೆ ಇದೆ. ಆ ಒಳಗಡೆ ಇರೋ ಸೂಕ್ಷ್ಮ ಶರೀರ ಅನ್ನೋ ಮನಸ್ಸನ್ನು ನಾವು ಯಾವಾಗ ಅಥಾರಿಟಿನಲ್ಲಿ ತಗೋತೀವೋ, ಪ್ರಯತ್ನದಿಂದ ಆ ಮನಸ್ಸನ್ನು ಶುದ್ಧವಾಗಿ ಮಾಡಿಸ್ಕೋತೀವೋ, ಆವಾಗ ರಾಗನೂ ಇಲ್ಲ, ದ್ವೇಷನೂ ಇಲ್ಲ. ಎಲ್ಲರ ಇರೋದು ಒಂದೇ ಚೈತನ್ಯ. ಆ ಚೈತನ್ಯವೇ ಎಲ್ಲ ಕಡೆ ಏನಾಗ್ತದೆ, ತುಂಬಿ ತುಳುಕ್ತಾ ಇದೆ. ಅದಕ್ಕೆ ಸರ್ವವ್ಯಾಪಕನಾಗಿದ್ದಾನೆ ಭಗವಂತನು ಅಂತ ನಮಗೆ ತೈತ್ರಿಯೋಪನಿಷತ್ತಲ್ಲಿ ಹೇಳ್ತಾರೆ. ಅದನ್ನು ನಾವು ಅನಂತನು, ನಾವೆಲ್ಲ ಅಂತವಾಗ್ತೀವಿ. ಭಗವಂತನ ಏನಪ್ಪ ಅಂದರೆ ಅನಂತ ಸ್ವರೂಪ ಅಂತ ವಿಷಯ ನಮಗೆ ಅರ್ಥ ಆಗ್ತಾ ಇದೆ. ನಮೇ ದ್ವೇಷ ರಾಗ, ನಮೇ ಲೋಭ ಮೋಹ. ನನಗೆ ಲೋಭನೂ ಇಲ್ಲ, ಮೋಹನೂ ಇಲ್ಲ. ನಮಗೆ ಲೋಭ ಮೋಹ ಬರೋಕ್ಕೆ ಏನು ಕಾರಣನಪ್ಪ ಅಂದರೆ ನಮ್ಮ ಮನಸ್ಸೇ. ಎಲ್ಲ ನಮ್ಮ ಮನಸ್ಸನ್ನೇ ಕಾರಣನೇ. ಅದಕ್ಕೆ ಹೇಳ್ತಾರೆ ಮನಸ್ಸೇ ಒಳ್ಳೆಯದಕ್ಕೂ ಕಾರಣ, ದುಷ್ಟಬುದ್ಧಿ ಬರಬೇಕು ಅಂದ್ರೂ ಅದೇ ಕಾರಣ. ಇವಾಗ ನಾವು ಒಳ್ಳೇದು ಕೇಳ್ತಾ ಇದ್ರೆ ಏನು ಬರುತ್ತೆಪ್ಪ ಅಂದರೆ ಒಳ್ಳೆ ಗುಣಗಳು ಬರುತ್ತೆ. ಕೆಟ್ಟದ್ದು ಕೇಳ್ತಾ ಇದ್ರೆ ಏನು ಬರುತ್ತಪ್ಪ ಅಂದರೆ ದುಷ್ಟ ಗುಣಗಳೇ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂದರೆ ಶ್ರೋತ್ರೇಂದ್ರಿಯ ಅನ್ನೋದು, ಈ ಕಿವಿ ಅನ್ನೋದು ಕೆಟ್ಟವರಿಗೆ, ಅಜ್ಞಾನರಿಗೆ, ಅವಿದ್ಯೆ ಇರೋವರಿಗೆ, ಈ ದುಷ್ಟ ಜನಕ್ಕೆ ಕೊಡಬೇಡಿ ಅಂತ ನಮ್ಮ ಮಹಾತ್ಮರು ಹೇಳ್ತಾರೆ. ನಾವು ಕೊಡೋದೇನಪ್ಪ ಅಂದರೆ ಯಾರು ಕೆಟ್ಟದ್ದು ಹೇಳ್ತಾರೋ ಜಲ್ದಿ ನಾವು ಎಂತ ತಗೋತೀವಿ. ಆವಾಗ ಏನಾಗುತ್ತೆಪ್ಪ ಅಂದರೆ ನಮಗೆಲ್ಲನೂ ಆ ಕೆಟ್ಟದ್ದು ಬಂದ ತಕ್ಷಣ ಏನಾಗುತ್ತೆ, ನಾವು ಕೆಟ್ಟವರಾಗ್ಬಿಡ್ತೀವಿ. ಅದಕ್ಕೆ ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತತ್ವ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಅಂತ ಹೇಳ್ತಾರೆ. ನಾವು ಗೋವಿಂದನ ಭಜನೆ ಮಾಡ್ತಾ ಇದ್ದರೆ ಏನಾಗುತ್ತಪ್ಪ ಅಂದರೆ 3 ಸಲ ಹೇಳಿದ್ದೇನೆ ಅಂತ ಮೊನ್ನೆ ನಾನು ಹೇಳಿದ್ದೀನಿ. ಮಾಡ್ತಾಯಿದ್ರೆ ಏನಾಗುತ್ತೆಪ್ಪ ಅಂದರೆ ನಮಗೆ ಏನೂ ಇರೋದಿಲ್ಲ. ಸತ್ಸಂಗತ್ಯದಲ್ಲಿ ಮಾತ್ರ ಏನಾಗುತ್ತೆ, ಭಗವಂತನ ಸಂಗಮ, ಗುರುಗಳ ಸಂಗಮ, ಸಾಧು ಸತ್ಪುರುಷರ ಸಂಗಮ ನಮಗೆ ಸಂಬಂಧ ಬೆಳೆಸ್ಕೊಂಡ್ರೆ ಏನಾಗುತ್ತೆಪ್ಪ ಅಂದರೆ ಲೋಭ ಇರಲ್ಲ, ಮೋಹ ಇರಲ್ಲ, ರಾಗ ಇರಲ್ಲ, ದ್ವೇಷ ಇರಲ್ಲ. ಇವಾಗ ರಮಣ ಮಹರ್ಷಿಗಳಿಗೆ ಎಲ್ಲರೂ ನೋಡಿದ್ರೇನು ದೇವರಾಗೇ ಕಾಣ್ತಾರೆ. ನಮ್ಗೆ ಯಾಕೆ ಇವರು ಒಳ್ಳೆಯವರಲ್ಲ, ಇವರು ಕೆಟ್ಟವರು ಅಂತ ಯಾಕೆ ಕಾಣ್ತಾರಪ್ಪ ಅಂದರೆ ಅವ್ರ ದೃಷ್ಟಿ ಏನಾಗಿದೆಪ್ಪ ಅಂದರೆ ಜ್ಞಾನಮಯೀಂ ಕೃತ ದೃಷ್ಟಿ, ಜ್ಞಾನಮಯೀಂ ಕೃತ್ವ ಪಶ್ಯೇತ್ ಬ್ರಹ್ಮಮಯಂ ಜಗತ್ ಅಂತ ಹೇಳ್ತಾರೆ. ಅವ್ರ ದೃಷ್ಟಿ ಜ್ಞಾನಮಯವಾಗಿದೆ. ಅದಕ್ಕೋಸ್ಕರ ಅವರಿಗೆ ಯಾರನ್ನು ನೋಡಿದ್ರೂ ಭಗವಂತನಾಗೇ ಕಾಣ್ತಾರೆ. ನಮ್ಮ ದೃಷ್ಟಿ ಏನಾಗಿದೆಯಪ್ಪ ಅಂದರೆ ಶರೀರ, ಉಪಾಧಿಗಳನ್ನು ನೋಡ್ತೀವಿ. ಇವರು ಒಳ್ಳೆಯವರು, ಕೆಟ್ಟವರು ಅಂತ ನಾವು ನೋಡ್ತೀವಿ. ಅವರು ಉಪಹಿತ ಚೈತನ್ಯ, ಒಳಗಡೆ ಇರೋ ಚೈತನ್ಯವನ್ನು ನೋಡ್ತಾರೆ. ಅದಕ್ಕೋಸ್ಕರ ಅವರು ಶಾಂತಿಗೆ, ಸುಖ, ಆನಂದದಲ್ಲಿರ್ತಾರೆ. ಅದಕ್ಕೆ ಲೋಭ ಮೋಹ ಯಾವಾಗಿರುತ್ತಪ್ಪ ಅಂದರೆ ಮುಖ ವೈಚಿತ್ಯ ಐತೆ ಮೋಹ ಅಂತ ಅಂದ್ಕೊಂಡಿದ್ದೀವಿ. ಇದೆಲ್ಲ ನನಗೇ ಬೇಕು, ಇದು ಯಾರಿಗೂ ಕೊಡಬಾರ್ದು ಅನ್ನೋದು ಏನಪ್ಪ ಅಂದರೆ ಲೋಭ. ಎಲ್ಲ ನನಗೇ ಬೇಕು. ಆ ಬೇಕಾಗಿರೋದನ್ನು ನಾನು ಸಂಪಾದನೆ ಮಾಡ್ಕೊಂಡು ಇಟ್ಕೊಂಡು ಯಾರಿಗೆ ಕೊಡೋದಿಲ್ಲ. ಇದು ಮೋಹ ಅಂತ, ಈ ಲೋಭ ಅಂತ ಹೇಳ್ತಾರೆ. ಎಲ್ಲ ನನಗೇ ಬೇಕು, ನನಗೇ ಬೇಕು ಅಂತ ಅನ್ಕೋತೀವಿ. ನಿಜವಾಗಿ ಎಲ್ಲ ಬಿಟ್ಟು ಹೋಗ್ತೀವಿ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಎಲ್ಲರೂ ಎಲ್ಲ ಇದು ಬಿಟ್ಟು ಹೋಗಲೇಬೇಕು ಒಂದು ದಿವಸ. ಆ ಮರಣ ಸಮಯದ ಮೃತ್ಯುದೇವರು ಬಂದರೆ ಏನು ಮಾಡಬೇಕಪ್ಪ ಅಂದರೆ ಎಲ್ಲ ನನ್ನ ಆಸ್ತಿ ಪಾಸ್ತಿ ಎಲ್ಲ ಬಿಡಬೇಕಾಗುತ್ತೆ. ಆದರೆ ನಾವೇನು ಅನ್ಕೋತೀವಿ, ಇದೆಲ್ಲ ನಾನು ಎತ್ಕೊಂಡು ಹೋಗ್ತೀನಿ ಅನ್ನೋ ಭಾವನದಿಂದ ನಾವು ಅದರ ಮೇಲೆ ಮೋಹವನ್ನು ಏನೋ ಬೆಳೆಸ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಳ್ತು ನಾವು ಜೀವನವನ್ನು ಕಳೀತಾ ಇದ್ದೀವಿ. ಅದು ತಪ್ಪು ಅಂತ ಹೇಳ್ತಾರೆ. ಮದೋನೈವ ಮೇನೈವ ಮಾಶ್ಚರ್ಯ ಭಾವ. ಮದ ಅಂದರೆ ಏನಪ್ಪ ಅಂದರೆ ಗರ್ವ ಅಂತ ಹೇಳ್ತೀವಿ ನಾವು. ನಮಗೆಲ್ಲರಿಗೂ ಗೊತ್ತು ಮದ ಅಂದರೆ ಏನಪ್ಪ ಅಂದರೆ ಒಂದು ಥರ ಅಹಂಕಾರ ಥರ ಇರುತ್ತೆ. ಅದೇನೇ ಆಮೇಲೆ ಏನಿದೆ ಲೋಭ ಮೋಹ ಅಂತ ದುರಾಶೆ ಇರುತ್ತೆ. ನಾನಲ್ಲ ಅಂತ ಹೇಳ್ತಾ ಇದ್ದಾರೆ. ಮದ ಮೇನೈವ ಮಾಶ್ಚರ್ಯ ಭಾವ. ಮಾಶ್ಚರ್ಯ ಅಂದರೆ ಅಸೂಯೆ ಅಂತ ಹೇಳ್ತೀವಿ ನಾವು. ಅಸೂಯೆ ನೋಡಿ, ಅವ್ರು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿಲ್ಲ ಅಂತ ಅವ್ರ ಮೇಲೆ ಅವ್ರನ್ನ ಕಂಡ್ರೆ ನೋಡಿದ ತಕ್ಷಣ ಏನಾಗುತ್ತೆಪ್ಪ ಅಂದರೆ ನನ್ನಲ್ಲಿ ಒಂಥರ ದುರಭಿಪ್ರಾಯ ಬಂದ್ಬಿಡುತ್ತೆ. ನೋಡಿ ಅವ್ರಿಗೆ ಎಷ್ಟು ಚೆನ್ನಾಗಿ ದೇವರು ಕೊಟ್ಟಿದ್ದಾರೋ ನನಗೆ ಕೊಟ್ಟಿಲ್ಲ ಅಂತ ಅನ್ಕೋತೀವಿ. ಇದೆಲ್ಲ ಅಸೂಯೆ ಅಂತ ಹೇಳ್ತೀವಿ. ಎಲ್ಲರೂ ಚೆನ್ನಾಗಿರಲಿ ಅಂತ ನಾವು ಅನ್ಕೋಬೇಕೇ ಹೊರತು ಏನು ಕೊಟ್ಟರೆ ಭಗವಂತನ ಏನು ಕೊಟ್ಟರೆ ಅದು ಸ್ವೀಕಾರವನ್ನು ಮಾಡಿ ನಾವು ಸಂತೋಷದಿಂದ ಕಾಲ ಕಳೆಯಬೇಕೇ ಹೊರತು ನಾವು ಅವ್ರಿಗಿದೆ ಇವ್ರಿಗಿದೆ ಅಂತ ನಾವು ಅಸೂಯೆ ಮಾಡಿಕೊಂಡ್ರೆ ಏನಾಗುತ್ತಪ್ಪ ಅಂದರೆ ನಮ್ಮ ಮನಸ್ಸು ಏನಾಗುತ್ತೆ, ಹಾಳಾಗುತ್ತೆ. ನಮ್ಮ ಮನಸ್ಸು ಏನಾಗುತ್ತೆಪ್ಪ ಅಂದರೆ ಅಸೂಯದಿಂದ ತುಂಬ ಏನಾಗುತ್ತೆಪ್ಪ ಅಂದರೆ ನೊಂದು ಹೋಗುತ್ತೆ, ದುಃಖವನ್ನು ಉಂಟು ಮಾಡುತ್ತೆ. ಅದಕ್ಕೋಸ್ಕರ ನಾನು ಏನಪ್ಪ ಅಂದರೆ ಅಸೂಯ, ಮಾಶ್ಚರ್ಯ ಇದೆಲ್ಲ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಮಾಶ್ಚರ್ಯ ಭಾವ
ನನಗೆ ಅದೆಲ್ಲ ಏನೂ ಇಲ್ಲ, ಮಾಶ್ಚರ್ಯ ಇಲ್ಲ, ಮದ ಇಲ್ಲ, ಲೋಭ ಇಲ್ಲ, ಮೋಹ ಇಲ್ಲ, ಏನು ಹೇಳಿದ್ದಾರೆ, ದ್ವೇಷ ಇಲ್ಲ, ಇದೆಲ್ಲನೂ ದುರ್ಗುಣಗಳು ಅಂತ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳ್ತಾರೆ, ಅದಕ್ಕೆಲ್ಲ ಒಂದೇ ಮಾತು ಹೇಳಬೇಕು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾಶ್ಚರ್ಯ, ಡಂಬ, ದರ್ಪ, ಅಹಂಕಾರ, ಮಮಕಾರ, ಈರ್ಷ್ಯ, ಅಸೂಯ, ದ್ವೇಷ, ಇನ್ನೂ ತುಂಬ ಇದೆ. ಇವೆಲ್ಲ ನಾನಲ್ಲ, ಇದೆಲ್ಲನೂ ಏನಮ್ಮ ದುರ್ಗುಣಗಳು, ಇವನ್ನು ಬಿಡಬೇಕು ಅಂತ ಇಲ್ಲಿ ಮಹಾತ್ಮರು ಹೇಳ್ತಾ ಇದ್ದಾರೆ. ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನ ಧರ್ಮೋ ನ ಚಾರ್ಥೋ ನ ಕಾಮೋ ನ ಮೋಕ್ಷ. ಈಕೆ ಇಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ಇದಕ್ಕೇನು ಹೇಳ್ತಾರಪ್ಪ ಅಂದರೆ ಪುರುಷಾರ್ಥಗಳು, ಪರಮ ಪುರುಷಾರ್ಥಗಳು ಅಂತ ಹೇಳ್ತಾರೆ. ಪುರುಷಾರ್ಥ ಅಂದರೆ ಪ್ರತಿಯೊಬ್ಬ ಪುರುಷ ಅಂದರೆ ನಾವೇನು ಅನ್ಕೋತೀವಿ, ಗಂಡಸರು ಅನ್ನೋ ಭಾವನೆ ಇರುತ್ತೆ. ಇಲ್ಲ, ಪ್ರತಿಯೊಬ್ಬ ಜೀವರು ಅಂತ ಅರ್ಥ. ಪುರುಷ ಅಂದರೆ ಈ ಪುರಿ ಶರೀರ ಇತಿ ಶೇತೆ ಇತಿ ಪುರುಷ ಅಂತ. ಈ ಶರೀರದಲ್ಲಿ ಇರೋವನಿಗೆ ಪುರುಷ ಅಂತ, ಅವನಿಗೆ ಜೀವನು ಅಂತ ಹೇಳ್ತಾರೆ. ಹೆಂಗಸರಲ್ಲಿರೋದು ಜೀವನೇ, ಗಂಡಸರಲ್ಲಿರೋದು ಜೀವನೇ, 84 ಲಕ್ಷ ಜೀವರಾಶಿಗಳಲ್ಲಿ ಇರೋದು ಜೀವನು ಅಂತ, ಜೀವರು ಅಂತ ಹೇಳ್ತಾರೆ. ಈ ಜೀವ ಅನ್ನೋ ಪುರುಷ ಏನಪ್ಪ ಅಂದರೆ ಅವ್ರು ಹೇಳ್ತಾ ಇದ್ದಾರೆ, ಇದಕ್ಕೇನು ಹೇಳ್ತಾ ಇದ್ದಾರಪ್ಪ, ಪುರುಷಾರ್ಥ ಅಂತ, ಪರಮ ಪುರುಷಾರ್ಥ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಜೀವನು ಈ 4 ಪಡೀಬೇಕು ಅಂತ ಹೇಳ್ತಾ ಇದ್ದಾರೆ, ಪಡೀಬೇಕು. ಆಮೇಲೆ ಏನು ಮಾಡಬೇಕು ಹೇಳ್ತಾ ಇದ್ದಾರೆ, ನ ಚಾರ್ಥೋ ನ ಧರ್ಮೋ ನ ಚಾರ್ಥೋ ನ ಕಾಮೋ ನ ಮೋಕ್ಷ ಅಂತ ಹೇಳ್ತಾ ಇದ್ದಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಇದಕ್ಕೆ ಪುರುಷಾರ್ಥಗಳು ಅಂತ ಹೇಳ್ತಾರೆ. ಧರ್ಮ ಅಂದರೆ ಏನಪ್ಪ ಅಂದರೆ ನಾವು ಯಾವಾಗ ಶಾಸ್ತ್ರ ವಿಹಿತ ಕರ್ಮಗಳನ್ನು ಮಾಡ್ತೀವೋ ಅದಕ್ಕೆ ಧರ್ಮ ಅಂತ ಹೇಳ್ತಾರೆ. ನಾವು ಮಾಡೋದು ಏನಪ್ಪ ಅಂದರೆ ಪ್ರತಿಯೊಬ್ಬರೂ ಶಾಸ್ತ್ರ ಇದೀವಿ ನಿಷಿದ್ಧ ಕರ್ಮಗಳು ಮಾಡ್ತೀವಿ, ಅದು ತಪ್ಪು ಅಂತ ನಮಗೆ ಗುರುಗಳು ಬಂದು ಹೇಳ್ತಾರೆ, ಶಾಸ್ತ್ರ ಹೇಳುತ್ತೆ, ಭಗವಂತನು ಎಷ್ಟೋ ಸಲ ಹೇಳ್ತಾನೆ. ಆದರೆ ನಾವೇನು ಮಾಡ್ತೀವಿ, ಶಾಸ್ತ್ರ ವಿಹಿತ ಕರ್ಮಗಳು ಯಾವುದು ನಮಗೂ ಒಳ್ಳೇದು ಮಾಡುತ್ತೋ ಅದಕ್ಕೆ ವಿಹಿತ ಕರ್ಮ ಅಂತ ಹೇಳ್ತೀವಿ. ಅದಕ್ಕೆ ಧರ್ಮ ಅಂತ, ಧರತೀತಿ ಧರ್ಮ ಅಂತ ಹೇಳ್ತಾರೆ. ಭಗವದ್ಗೀತದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾರೆ ಧರ್ಮ ಅನ್ನೋದಕ್ಕೆ, ಸ್ವಧರ್ಮೋ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ಅರ್ಜುನನಿಗೆ ಹೇಳ್ತಾನೆ. ಸ್ವಧರ್ಮ ಅಂದರೆ ಏನಪ್ಪ ಅಂದರೆ ನೀನು ಭಗವಂತನಾಗಿದ್ದೀಯಾ, ಆ ಭಗವಂತನ ಗುಣಗಳನ್ನು ನೀನು ಪಡೀಬೇಕು. ನೀನು ಈ ಶರೀರ ಅಲ್ಲ, ನೀನು ಇದಕ್ಕೆ ಸಂಬಂಧ ಇಲ್ಲ, ಇದೇನು ಇಂದ್ರಿಯಗಳಿಗೆ ಸಂಬಂಧ ಇಲ್ಲ. ನೀನು ಯಾರಪ್ಪ ಅಂದರೆ ಧರ್ಮ ಅಂದರೆ ಏನಪ್ಪ ಅಂದರೆ ಧರತೀತಿ ಧರ್ಮ, ನೀನು ಭಗವಂತನ ಧಾರಣೆ ಮಾಡಬೇಕು, ಅದು ನಿಜವಾಗ ಧರ್ಮ ಅಂತ ಹೇಳ್ತಾರೆ. ಪರಧರ್ಮೋ ಭಯಾವಹ ಅಂತ ಹೇಳ್ತಾ ಇದ್ದಾರೆ. ಯಾವುದು ಅಂದರೆ ಅನಾತ್ಮ ಧರ್ಮಗಳು ಅಂತ ಹೇಳ್ತೀವಿ. ಶಾಸ್ತ್ರ ನಿಷಿದ್ಧ ಕರ್ಮಗಳಿಗೆ ಅನಾತ್ಮ ಧರ್ಮ ಅಂತ ಹೇಳ್ತೀವಿ. ಆತ್ಮಧರ್ಮವನ್ನು ಪಡೀಬೇಕು. ಆತ್ಮಧರ್ಮನ ಪಡೆದರೆ ನೀನೇನು ಮಾಡ್ತೀಯಪ್ಪ ಅಂದರೆ ಮೋಕ್ಷ ಸನ್ಯಾಸ ಆಗುತ್ತೆ, ಮೋಕ್ಷವನ್ನು ಪಡಿತೀಯ ಅಂತ. ಒಂದು ಸನ್ಯಾಸನೂ ಅಂತ ಹೇಳ್ತಾರೆ, ಮೋಕ್ಷವನ್ನು ಪಡಿತೀಯ ಅಂತ ಹೇಳ್ತಾರೆ. ಅದಕ್ಕೆ ಧರ್ಮ ಕಾರ್ಯಗಳನ್ನು ಮಾಡು ಅಂತ ಅರ್ಥ. ಇಲ್ಲಿ ಧರ್ಮ ಅಂದರೆ ಏನಪ್ಪ ಅಂದರೆ ಧರ್ಮ ಕಾರ್ಯಗಳನ್ನು ಮಾಡು, ಒಳ್ಳೆಯದನ್ನು ಮಾಡು ಅಂತಲೂ ಒಂದು ಅರ್ಥ ಇದೆ. ಸ್ವಧರ್ಮ ಅಂದರೆ ನೀನಾಗಿರು ಅಂದರೆ ಏನಪ್ಪ ಅಂದರೆ ನೀನು ಭಗವಂತನ ಗುಣಗಳನ್ನು ಪಡೀಬೇಕು, ಅದು ನಿನ್ನ ಧರ್ಮ ಅಂತ ಹೇಳ್ತಾರೆ. ಆಮೇಲೆ ಏನು ಹೇಳಿದ್ದಾರಪ್ಪ, ನ ಧರ್ಮೋ ನ ಚಾರ್ಥ. ಅರ್ಥ ಅಂದರೆ ಏನಪ್ಪ ಅಂದರೆ ಧನ ಅಂತ ಹೇಳ್ತಾರೆ, ಪ್ರಯೋಜನ ಅಂತ 2 ಅರ್ಥ ಇದೆ. ನಾವು ಏನು ಪ್ರಯೋಜನ ಮಾಡ್ಕೋಬೇಕು ಅಂದರೆ ತಿರುಗಿ ಹುಟ್ಟು ಸಾವು ಇರಬಾರ್ದು ಅಂಥದ್ದನ್ನು ಸಂಪಾದನೆ ಮಾಡಬೇಕು, ಅದೇ ಸ್ವಧರ್ಮ ಅಂತ ಹೇಳ್ತಾರೆ. ಅರ್ಥ ಅಂದರೆ ಧನ ಅಂತಲೂ ಅರ್ಥ ಇದೆ. ನಿಜವಾಗಿ ನಮಗಿರೋ ಧನವನ್ನು ಧರ್ಮ ಕಾರ್ಯಗಳಿಗೆ ನೀನು ಅರ್ಪಿಸಬೇಕು ಅಂತ ಅದ್ರ ಧರ್ಮದ ಪಕ್ಕದಲ್ಲೇ ಅರ್ಥನ ಇಟ್ಟಿದ್ದಾರೆ. ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಧರ್ಮ ಅರ್ಥ ಅಂತ ಪಕ್ಕದಲ್ಲೇ ಇದೆ. ನೀನು ಸಂಪಾದನೆ ಮಾಡಿರೋ ದುಡ್ಡನ್ನು ಧರ್ಮ ಕಾರ್ಯಗಳಿಗೆ ಉಪಯೋಗ ಮಾಡು. ದರಿದ್ರ ನಾರಾಯಣ ಅಂತ ಹೇಳ್ತಾರೆ. ಆ ದರಿದ್ರನಿಗೆ ಸೇವೆ ಮಾಡಿದ್ರೆ, ಅವ್ರಿಗೆ ತುಂಬ ದುಡ್ಡು ಇಲ್ಲ ಬಡವರಿಗೆ ಸಹಾಯ ಮಾಡಿದ್ರೆ ಭಗವಂತನ ಸಹಾಯ ಮಾಡ್ದಂಗೆ ಅಂತ ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ನ ಧರ್ಮೋ ನ ಚ ಅರ್ಥಾన్ని ಅಂದರೆ ಧನವನ್ನು ಧರ್ಮ ಕಾರ್ಯಗಳಿಗೆ ಉಪಯೋಗಿಸು ಅಂತ ಹೇಳ್ತಾ ಇದ್ದಾರೆ. ನ ಕಾಮೋ ನ ಮೋಕ್ಷ. ಕಾಮ ಅಂದರೆ ಏನು ಇಲ್ಲಿ ಅರ್ಥ ಹೇಳಿಕೊಂಡು ಆಮೇಲೆ ಅನ್ನೋದಕ್ಕೆ ಅರ್ಥ ಮಾಡ್ಕೊಳ್ಳೋರು. ಕಾಮ ಅಂದರೆ ಬಯಕೆಗಳು, ಕೋರಿಕೆಗಳು ಅಂತ ತೆಲುಗಿನಲ್ಲಿ ಹೇಳ್ತೀವಿ.
ಈ ಬಯಕೆ ಎಷ್ಟೊಂದು ಬರ್ತಾ ಇದೆ ಅಂದರೆ ಹೇಳೋಕ್ಕೆ ಆಗಲ್ಲ. ಹುಟ್ಟಿದ ದಿವಸದಿಂದ ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂತ ನಾವು ಕೇಳ್ತಾನೇ ಇದ್ದೀವಿ. ಅದು ಬರದೇ ಇದ್ದರೆ ಅಳ್ತಾನೂ ಇದ್ದೀವಿ. ಅಂದರೆ ಬೇಕು ಬೇಕು ಅಂದರೆ ಕನ್ನಡದಲ್ಲಿ ಹೇಳ್ತಾರೆ ಬಡವ ಅಂತಾರೆ, ಸಾಕು 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 ಅಂದರೆ ಶಾವುಕಾರಿ ಅಂತ ಹೇಳ್ತಾರೆ. ಬೇಕು ಅಂದರೆ ಬಡವ, ಸಾಕು ಅಂದರೆ ಶಾವುಕಾರಿ ಅಂತ ಹೇಳ್ತಾರೆ. ನಾವು ಯಾವಾಗಲೂ ಇದು ಬೇಕು ಅದು ಬೇಕು ಅಂತಲೇ ಕೇಳ್ತಾ ಇದ್ದೀವಿ. ಆ ದೇವ್ರ ಹತ್ರ ಕೂತ್ಕೊಂಡು ಹೇಳೋದೇ ಅಷ್ಟೇ, ಅದು ಬೇಕು ಇದು ಬೇಕು ಅಂತ. ದೇವರೇ ಬೇಕು ಅಂತ ಯಾರೂ ಕೇಳೋದಿಲ್ಲ. ದೇವರು ಬೇಕು ಅನ್ನೋ ಭಾವನೆ ನಮಗೆ ಬಂದರೆ ಏನಾಗುತ್ತೆಪ್ಪ ಅಂದರೆ ಸಂತೋಷವಾಗಿ ಆನಂದವಾಗಿ ಜೀವನವನ್ನು ಕಳೀಬಹುದು ಅಂತ ನಮ್ಗೆ ಇದರಲ್ಲಿ ಅರ್ಥ ಆಗ್ತಾ ಇದೆ. ಕಾಮ ಅಂದರೆ ಏನಪ್ಪ ಅಂದರೆ ದೇವರು ಬೇಕು ಅನ್ನೋ ಬಯಕೆ ಇರಬೇಕು, ದೇವರು ಬೇಕೇ ಬೇಕು ಅನ್ನೋ ಬಯಕೆ ಇರಬೇಕು ಅಂತ. ಅದು ಮೋಕ್ಷ ಅಂತ ಅಲ್ಲಿ ಬರಿತಾ ಇದ್ದಾರೆ. ಯಾವಾಗ ದೇವರು ಬೇಕು ಅಂದರೆ ಈ ಮುಚಲ್ ಅನ್ನೋ ಧಾತುವಿನಿಂದ ಬಂದಿದೆ ಬಿಡುಗಡೆ, ಈ ಸಂಸಾರದ ಸಾಗರದಿಂದ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾರೆ. ಈ ಪರಮ ಪುರುಷಾರ್ಥ ಅಂತೆ ನ ಧರ್ಮೋ ನ ಚಾರ್ಥೋ ನ ಕಾಮೋ ನ ಮೋಕ್ಷ ಅಂದರೆ ಇದು ನಾನಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲನೂ ನಾವು ಸಂಪಾದನೆ ಮಾಡಿಕೊಂಡು ಧರ್ಮದಿಂದ ಅರ್ಥವನ್ನು ಸಂಪಾದನೆ ಮಾಡಿ ಧರ್ಮ ಕಾರ್ಯಗಳಿಗೆ ನ್ಯಾಯಬದ್ಧವಾಗಿ ಸಂಸಾರ ಮಾಡಬೇಕು ಅಂದರೆ ಅರ್ಥವನ್ನು ಧರ್ಮ ಕಾರ್ಯಗಳಿಗೆ ಉಪಯೋಗಿಸಿದರೆ ಏನಾಗುತ್ತೆಪ್ಪ ಅಂದರೆ ಶಾಂತವಾದ ಜೀವನವನ್ನು ಗಳಿಸ್ಬೋದು ಅಂತ. ನನಗೆ ಭಗವಂತನೇ ಬೇಕು ಅನ್ನೋದು ಯಾವಾಗ ನಮಗೆ ಮುಮುಕ್ಷತ್ವ ಅಂತ ಹೇಳ್ತೀವಿ. ಕಾಮ ಅಂದರೆ ಈ ಪ್ರಕೃತಿಗೆ ಸಂಬಂಧ ಬಯಕೆಗಳು ಇರಬಾರ್ದು, ದೇವರು ಬೇಕು ಅಂದರೆ ಎಲ್ಲ ನಂದೇ ಆಗುತ್ತೆ. ಇದಕ್ಕೊಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ನೋಡಿ. ಒಂದು ದೊಡ್ಡ ಎಕ್ಸಿಬಿಷನ್ ಇಟ್ಟಿದ್ದಾರೆ. ಆ ಎಕ್ಸಿಬಿಷನ್ನಲ್ಲಿ ಒಂದು ಬರೆದಿದ್ದಾರೆ, ಒಂದು ಬೋರ್ಡ್ ಮೇಲೆ ಒಂದು ಫ್ರೀ ಅಂತ ಬರೆದಿದ್ದಾರೆ. ಫ್ರೀಯಾಗಿ ತಗೋಬೋದು, ಯಾರು ಬಂದರೂ ಒಂದೊಂದು ತಗೋಬೇಕು ಅಂತ. ಎಲ್ಲರೂ ಬಂದು ಒಂದೊಂದೇ ತಗೊಂಡೋಗ್ತಾ ಇದ್ದಾರೆ. ಒಬ್ಬ ಆಕೆ ಬಂದಿದ್ದಾಳೆ. ಆಕೆ ಏನು ಮಾಡ್ತಾ ಇದ್ದಾಳೆ, ವಾಪಸ್ ಕೈಯಲ್ಲಿ ಹೋಗ್ತಾ ಇದ್ದಾಳೆ. ವಾಪಸ್ ಆ ಯಜಮಾನ ಕೇಳ್ತಾನೆ, ನಿನಗೆ ಇದು ಓದೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಆಕೆ ಹೇಳ್ತಾರೆ, ನಾನು ಡಬಲ್ ಗ್ರ್ಯಾಜುಯೇಟು, ನನಗೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಮತ್ತೆ ಎಲ್ಲರೂ ಬಂದು ಒಬ್ಬರು ಟಿ ವಿ ತಗೊಂಡೋದ್ರು, ಒಂದು ಫೋನ್ ತಗೊಂಡೋದ್ರು, ಇನ್ನೊಬ್ಬರು ಏನೇನು ದೊಡ್ಡದಿರುತ್ತೋ ಟೇಬಲ್ಲು ಕುರ್ಚಿ ಇದೆಲ್ಲನೂ ಸೋಫಾ ಸೆಟ್ಟು ಎಲ್ಲ ತೊಗೊತಾ ಇದ್ದಾರೆ. ನೀನು ಮಾತ್ರ ಏನು ಮಾಡ್ತಾ ಇದ್ದೀಯಾ, ಫ್ರೀ ಕೈಯಲ್ಲಿ ಹೋಗ್ತಾ ಇದ್ದೀಯಾ ಅಂದರೆ ಅವ್ರು ಹೇಳ್ತಾರೆ, నేను ಒಂದೇ ಕೇಳ್ತೀನಿ, ನೀವು ಕೊಡ್ತೀರಾ ಅಂತ ಯಜಮಾನನ ಹತ್ರ ಕೇಳ್ತಾರೆ. ಅದೇ ಅಲ್ವಾ ಅಲ್ಲ ಬರೆದಿರೋದು ಅಂತ ಹೇಳ್ತಾರೆ. ಈ ಎಕ್ಸಿಬಿಷನ್ ಯಜಮಾನ ನನ್ನ ಗಂಡ ಆಗಬೇಕು ಅಂತ ಕೇಳ್ತಾಳೆ. ಈ ಯಜಮಾನ ಯಾರು, ಈ ಎಕ್ಸಿಬಿಷನ್ ಯಜಮಾನ ನನ್ನ ಗಂಡ ಆಗಬೇಕು ಅಂತ. ಏನು ಎಕ್ಸಿಬಿಷನ್ ಯಜಮಾನ ನನ್ನ ಗಂಡನಾದರೆ ಏನಾಗುತ್ತೆಪ್ಪ ಅಂದರೆ ಎಕ್ಸಿಬಿಷನ್ ಎಲ್ಲ ನನ್ನದೇ ಆಗುತ್ತೆ ಅಂತ ಅರ್ಥ ಆಯಿತು. ಇವಾಗ ಈ ಪ್ರಪಂಚಕ್ಕೆಲ್ಲ ಒಡೆಯ ಯಜಮಾನ ಯಾರಪ್ಪ ಅಂದರೆ ಆ ಭಗವಂತನೇ ಯಜಮಾನ, ಒಡೆಯ ಎಲ್ಲನೂ. ಎಲ್ಲರಿಗೂ ಗತಿ ಭರ್ತ ಅಂತ ಹೇಳ್ತಾನೆ. ನಮ್ಮನ್ನೆಲ್ಲ ಭರಿಸ್ತಾ ಇರೋದು ಯಾರಪ್ಪ ಅಂದರೆ ಆ ದೇವರೇ. ಅಂತ ದೇವರು ನನ್ನವರಾದರೆ ಏನಾಗುತ್ತೆಪ್ಪ ಅಂದರೆ ಈ ಪ್ರಪಂಚ ಎಕ್ಸಿಬಿಷನ್ ಎಲ್ಲ ನನ್ನದೇ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಒಂದೊಂದೇ ಕೇಳ್ತಾ ಇದ್ದೀವಿ, ಆದರೆ ಏನಾಗುತ್ತೆಪ್ಪ ಒಂದೊಂದೇ ಭಗವಂತನ ಕೊಡ್ತಾ ಇದ್ದಾನೆ. ನಾವು ಸ್ವಾಮಿ ನೀನೇ ಬೇಕು ಅಂತ ಯಾವಾಗ ನಾವು ಮನಸ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ಯಾವಾಗ ಭಗವಂತನೇ ನಾವು ಸ್ಮರಣೆ ಮಾಡ್ತೀವೋ, ಪ್ರಾರ್ಥನೆ ಅಂದರೆ ಏನಪ್ಪ ಅಂದರೆ ಅಂದರೆ ಪ್ರಕೃಷ್ಟವಾದ ಅರ್ಥನೆ ಅಂತ ಕೇಳೋದು ಅಂತ ಅರ್ಥ. ಅದಕ್ಕೆ ಪ್ರಾರ್ಥನೆ ಅಂತ ಅರ್ಥ ಹೇಳ್ತಾರೆ. ಪ್ರಕೃಷ್ಟವಾಗಿ ಅಂದರೆ ಅಪ್ಪ ನೀನು ತಪ್ಪ ನನ್ನನ್ನು ಯಾರೂ ಕಾಪಾಡೋರು ಇಲ್ಲ ಅನ್ನೋ ಆ ಮಟ್ಟಕ್ಕೆ ನಾವು ಯಾವಾಗ ಏರ್ತೀವೋ, ಯಾವಾಗ ಅರ್ಜುನನು ಹೇಳಿದ್ನಲ್ಲ, ನಾನು ಇವಾಗ ಶರಣಾಗತಿ ಕೃಷ್ಣನ ಶರಣಾಗತಿ ಮಾಡಿದ್ದಾನೋ ಅದೇ ಥರ ನಾವು ಶರಣಾಗತಿ ಮಾಡಬೇಕು ಅಂತ ಈ ಇದರಲ್ಲಿ ಹೇಳ್ತೀವಿ. ನ ಧರ್ಮೋ ನ ಚಾರ್ಥೋ ನ ಕಾಮೋ ನ ಮೋಕ್ಷ. ನಾನು ಧರ್ಮ ಅಲ್ಲ, ಕಾಮ ಅಲ್ಲ, ಅರ್ಥ ಅಲ್ಲ, ನಾನು ಮೋಕ್ಷನೂ ಬೇಡ. ಯಾರು ಬೇಕಪ್ಪ ಅಂದರೆ ಭಗವಂತನೇ ಬೇಕು ಅಂತ. ಈ ಪರಮ ಪುರುಷಾರ್ಥಗಳು ನಾನಲ್ಲ, ಈ ಕರ್ಮೇಂದ್ರಿಯಗಳು ನಾನಲ್ಲ, ಜ್ಞಾನೇಂದ್ರಿಯಗಳು ನಾನಲ್ಲ, ಅಂತರೇಂದ್ರಿಯಗಳು ನಾನಲ್ಲ, ಪ್ರಾಣಾದಿ ವಾಯುಗಳು ನಾನಲ್ಲ, ಪಂಚಕೋಶಗಳು ನಾನಲ್ಲ. ಇದಕ್ಕೆಲ್ಲನೂ ಯಾರು ಯಜಮಾನ, ಯಾರು ಒಡೆಯ ಯಾರಾಗಿದ್ದಾರೋ ಆತ ನಾನಾಗಿದ್ದೀನಿ. ಅವನು ಯಾರಪ್ಪ ಅಂದರೆ ಚಿದಾನಂದ ರೂಪ ಶಿವೋಹಂ. ಆ ಚೈತನ್ಯ ರೂಪವಾದ ಆ ಮಂಗಳ ಸ್ವರೂಪನಾದ ಆ ಶಿವ ಅನ್ನೋದು ಮಂಗಳ ಸ್ವರೂಪ. ಶಿವ ಅನ್ನೋ ಅದಕ್ಕೆ ಕ್ಷೇಮ, ಶುಭ ಇದೆಲ್ಲ ಇದೆ, ಅರ್ಥಗಳೆಲ್ಲ ಇದೆ. ಶಾಂತಿ, ಆನಂದ, ಸುಖ ಆ ಸ್ವರೂಪವನ್ನೇ ನಾನಾಗಿದ್ದೀನಿ ಅಂತ ಈ 3ನೇ ಮಂತ್ರದಲ್ಲಿ ಶ್ಲೋಕದಲ್ಲಿ ಹೇಳಿದ್ದಾರೆ. ಇನ್ನು 4ನೇದು, ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥಂ ನ ವೇದಾ ನ ಯಜ್ಞಾಃ ಅಹಂ ಭೋಜನಂ ನೈವ ಭೋಜ್ಯಂ ನ ಭೋಕ್ತಾ ಚಿದಾನಂದರೂಪ ಶಿವೋಹಂ ಚಿದಾನಂದರೂಪ ಶಿವೋಹಂ. ನಾನು ಪುಣ್ಯನೂ ಅಲ್ಲ, ಪಾಪನೂ ಅಲ್ಲ. ನ ಪುಣ್ಯಂ ನ ಪಾಪಂ.
ಪುಣ್ಯ ಇದ್ದರೆ ಏನು ಆಗುತ್ತೆ, ತಿರುಗಿ ಜನ್ಮ ಬರುತ್ತೆ, ನಾವು ಸುಖವಾಗಿ ಜೀವನ ನಡೆಸ್ತೀವಿ. ಆವಾಗಲೂ ಏನಾಗುತ್ತೆ, ಸುಖ ಜೀವನ ಮಾಡ್ತಾ ಇದ್ರೂ ಸ್ವಲ್ಪ ಪಾಪನೂ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ಮಹಾತ್ಮರು, ಪುಣ್ಯನೂ ಬೇಡ ಪಾಪನೂ ಬೇಡ. ಏನ್ರಿ ಪಾಪ ಬೇಡ ಅಂದರೆ ಹೋಗುತ್ತಾ ಅಂದರೆ ಪಾಪ ಹೋಗೋದಿಲ್ಲ, ನಿಜವಾಗಿ ಇದೆ, ಅರ್ಥ ಮಾಡ್ಕೋಬೇಕು. ಪಾಪ ಹೋಗಬೇಕಂದ್ರೆ ಪುಣ್ಯ ಕಾರ್ಯಗಳನ್ನು ಮಾಡಬೇಕು. ಆ ಪುಣ್ಯ ಕಾರ್ಯಗಳಿಂದ ಏನಾಗುತ್ತೆ, ಪಾಪ ಹೋಗುತ್ತೆ ಅಂತ ಅರ್ಥ. ಆ ಪುಣ್ಯ ಏನಾಗುತ್ತೆಪ್ಪ ಅಂದರೆ, ಪಾಪ ಹೋದ್ಮೇಲೆ ಆ ಪುಣ್ಯ ಏನಾಗುತ್ತೆಪ್ಪ ಅಂದರೆ, ನೀನು ಪಾರಮಾರ್ಥಿಕ ಮಾರ್ಗದಲ್ಲಿ, ಪಾರಮಾರ್ಥಿಕ ಪಥದಲ್ಲಿ ನಡೆಯೋಕ್ಕೆ ಬೇಕಾಗಿರೋ ಶಕ್ತಿ ಕೊಡುತ್ತೆ. ನೋಡಿ, ನಾನು ತಪ್ಪು ಮಾಡಿದ್ದೀನಿ, ನನ್ನನ್ನು ಜೈಲಿಗೆ ಹಾಕ್ತೀನಿ ಅಂತ ಹೇಳ್ತಾರೆ. ನಾನು ಬೇಡ, ಪಕ್ಕದವ್ರಿಗೆ ಹಾಕು ಅಂದರೆ ಯಾರಾದರೂ ಒಪ್ತಾರಾ? ಅದಕ್ಕೋಸ್ಕರ ಪಾಪದ ಶಿಕ್ಷೆ ಎಲ್ಲರೂ ಏನು ಮಾಡಬೇಕು, ಅದನ್ನು ಅನುಭವಿಸಲೇಬೇಕು. ಪುಣ್ಯ ಬೇಡ ಅನ್ಬಹುದು. ಇಲ್ಲ, ಇವಾಗ ನನಗೆ ಯಾರೋ ಹೇಳ್ತಾ ಇದ್ದಾರೆ, ನನಗೆ ಸನ್ಮಾನ ಮಾಡ್ತೀನಿ ಅಂತ ಹೇಳ್ತಾರೆ, ನಿನಗೆ ಮಾಡ್ತೀನಿ ಅಂತ. ನಾನು ಬೇಡ ಅನ್ಬಹುದು, ಆದರೆ ಪಾಪಕ್ಕೆ ಮಾತ್ರ ಮಾಡೋಕ್ಕಾಗೋದಿಲ್ಲ. ಪುಣ್ಯಕ್ಕೆ ಬೇಕಾಗಿರೋದು ಬೇಡ ಅನ್ಬೋದು, ಪಾಪಕ್ಕೆ ಮಾತ್ರ ಶಿಕ್ಷೆ ಅನುಭವಿಸಲೇಬೇಕು. ನೋಡಿ, ಇದೇನು ಬೆಂಕಿ ನಾನು ಮುಟ್ಟಿದ್ರೇನು ಇದೇನಾಗುತ್ತೆ, ಕೈ ಇದು ಏನಾಗುತ್ತೆಪ್ಪ ಅಂದರೆ ಸುಡುತ್ತೆ. ಗೊತ್ತಿಲ್ಲದೇನು ಮುಟ್ಟಿದ್ರೂ ಸುಡುತ್ತೆ. ಅದಕ್ಕೋಸ್ಕರನೇ ಪಾಪ ಅನ್ನೋದು ಬೆಂಕಿ ಥರ. ಅದಕ್ಕೋಸ್ಕರ ನಾವೇನು ಮಾಡಬೇಕಪ್ಪ ಅಂದರೆ, ಪಾಪ ಕಾರ್ಯಗಳನ್ನು ಮಾಡಬಾರದು. ಮಾಘ ಮಾಸ ಅಂತಲೇ ಹೇಳಿದ್ದೀನಿ ನಾನು. ಅಂದರೆ ಪಾಪಗಳನ್ನು ಮಾಡಬಾರದು ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ನ ಪುಣ್ಯಂ ನ ಪಾಪಂ ಅಂತ ಹೇಳ್ತಾ ಇದ್ದಾರೆ. ಪುಣ್ಯ ಪಾಪಗಳು ಎರಡೂ ದ್ವಂದ್ವಗಳು. ಈ ದ್ವಂದ್ವಗಳಿದ್ದರೆ ಏನಾಗುತ್ತೆಪ್ಪ ಅಂದರೆ, ಶರೀರ ಬರುತ್ತೆ. ಈ ಶರೀರ ಬಂದರೆ ಏನಾಗುತ್ತೆ, ತಿರುಗಿ ಶರೀರ ಬಂದ ತಕ್ಷಣ ತಿರುಗಿ ಕರ್ಮ ಮಾಡ್ತೀವಿ, ಅದರಿಂದ ಫಲ ಬರುತ್ತೆ. ಅದರಿಂದ ಏನಾಗುತ್ತೆ, ವಾಸನೆಗಳು ನಿಂದುತ್ತೆ, ತಿರುಗಿ ಜನ್ಮ ಬರುತ್ತೆ. ಜನ್ಮ ಕರ್ಮ ಫಲ ಇದೇ ಚರ್ವಿತ ಚರ್ವಣ. ಇದರಿಂದ ಪಾರಾಗಬೇಕು ಅಂದರೆ ಏನಾಯಿತು, ನ ಪುಣ್ಯಂ ನ ಪಾಪಂ ಅಂತ ನಾವು ಈಗಿಲ್ಲಿ ಅರ್ಥ ಮಾಡ್ಕೋಬೇಕು. ಇದು ಯಾವಾಗ ತಿಳ್ಕೊಳ್ತೀವೋ ಏನಾಗುತ್ತಪ್ಪ ಅಂದರೆ, ಪಾಪ ಪುಣ್ಯಗಳಿಗೆ ಅತೀತವಾದ ಏನಾಗುತ್ತೆಪ್ಪ ಅಂದರೆ ಆ ದ್ವಂದ್ವಾತೀತ ಶಕ್ತಿ ನಮಗೆ ಬರುತ್ತೆ. ಇವತ್ತು ಇದಕ್ಕೆ ಮುಗಿಸ್ತಾ ಇದ್ದೀನಿ. ಈ 4ನೇ ಶ್ಲೋಕದಲ್ಲಿ ಇನ್ನು ಸ್ವಲ್ಪ ಇದೆ, ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾಂ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್ತು. ಶ್ರೀ ಗುರುಭ್ಯೋ ನಮಃ.